ಭಾರತಿ ಮೇಡಮ್ ತಲೆ ಮಜಾ ಟಾಕೀಸ್ ಏಯ್ ತಾಳ್ಬಿಡ ವಿಚಾರವಾಗಿ ಏಯ್ ತೆಗಿಯ ಸೈ ಮೇಡಮ್ ತಲೆ ಬರ್ತಿದೆ ಒಂದು ಕ್ಯಾಮೆರಾ ಇಲ್ಲ ಈ ರೀತಿ ಅವ್ರನ್ನ ನೋಡ್ತಾ ಇರೋದು ಬಹಳ ಮೇಡಮ್ ಪ್ರೇಮ ಕೈ ಬರ್ತಿದೆ ಪರಿಸ್ಥಿತಿ. ಯಾಕಂದ್ರೆ ಅಪರ್ಣಾ ಅವ್ರಿಗಿದ್ದಂತ ಒಂದು ಐಡೆಂಟಿಟಿ ವರ್ಷಗಳು ಏನ್ ಮಾಡಿದ್ರು ಕಂಪ್ಲೀಟ್ ಚೇಂಜ್ ಓವರ್ ಆಗಿದ್ದು ಅವ್ರಿಗೆ ಒಂಥರ ಆಶ್ಚರ್ಯ ಪಟ್ಟಿದ್ದಾರೆ ಅಂದ್ರೆ ಈ ಥರನೂ ಒಬ್ಬ ವ್ಯಕ್ತಿ ಅವರ ಒಂದು ವ್ಯಕ್ತಿತ್ವನ ಡಿಫ್ರೆಂಟ್ ತೋರಿಸ್ಕೋಬಹುದು ಅಂತ ಪ್ರೂವ್ ಮಾಡಿದಂತ ಒಂದು ಅದ್ಭುತ ಪ್ರತಿಭೆ. ಸೊ ವೆರಿ ವೆರಿ ಅನ್ಫಾರ್ಚುನೇಟ್ ಅವ್ರಿಗೆ ಈ ಥರ ಒಂದು ಕಾಯಿಲೆ ಇದೆ ಅಂತ ಗೊತ್ತಾಗಿತ್ತು. ನಮ್ಗೊಂದು ಸ್ವಲ್ಪ ಮುಂಚೆಯಿಂದ ಗೊತ್ತಿತ್ತು, ಬಟ್ ಅವ್ರು ರಿಕವರ್ ಆಗಿದ್ರು. ಆಮೇಲೆ ಆಕ್ಚುಲಿ ನಮ್ಗೆ ಗೊತ್ತಾಗಿದ್ದು ತುಂಬಾ ಲೇಟ್ ಆಗಿನೇ, ಅದ್ರ ಸ್ವಲ್ಪ ಮುಂಚೆ ಗೊತ್ತಿತ್ತು. ಆಮೇಲೆ ರಿಕವರ್ ಆಗಿದ್ರು, ಆಮೇಲೆ ಟ್ರೀಟ್ಮೆಂಟ್ಗೆ ಸ್ಪಂದಿಸಿದ್ರು. ಅದು ಮತ್ತೆ ಏನಾಯ್ತು ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಹಿಸ್ಟ್ರಿ ಅದು. ಹೋದ ವಾರ ನಾನು ಮಾತಾಡಿದೆ, ನನ್ನ ಹೆಂಡತಿಗೆ ತುಂಬ ಕ್ಲೋಸ್, ವೆರಿ ಕ್ಲೋಸ್ ಟು ಮೈ ವೈಫ್. ಜೊತೆಲಿ ಕೆಲಸ ಮಾಡಿದ್ರು. ಸೊ ಅವರು ಇಬ್ಬರು ಮಾತಾಡ್ಕೋತಾ ಇದ್ರು. ನಾನು ಫೋನ್ ಮಾಡಿ ಮಾತಾಡಿ ಅವ್ರಿಗೆಲ್ಲ ಹೇಳಿದೆ. ಅವರ ಡಾಕ್ಟ್ರು ಕೂಡ ಅದನ್ನ ಹೊಸ ಗುಂಪು ಬರೋದು ನನಗೆ ಅದೇನೋ ಒಂದು ಟರ್ಮ್ ಯೂಸ್ ಮಾಡಿದ್ರು, ಏನೋ ಒಂದು ಡಾಕ್ಟ್ರಿಗೆ ಸೈಕೋ ಅನಾಲಿಸಿಸ್ ಸಮಥಿಂಗ್, ಅಂದರೆ ನಮ್ಮ ಮನಸ್ಥಿತಿ ಯಾವ ಥರ ಚೇಂಜ್ ಮಾಡಬಹುದು ಅದ್ರ ಬಗ್ಗೆ ಏನಾದರೂ ಒಂದು ಮಾತಾಡಿ ಅದ್ರ ಬಗ್ಗೆ ಒಂದು ಥೆರಪಿ ಥರ ಅದು. ಸೊ ಆ ಡಾಕ್ಟ್ರ್ ಹೇಳಿದ್ರಂತ, ನಿಮಗೆ ನೀವು ಮಜಾ ಟಾಕೀಸ್ ನೋಡಿದಾಗ ನಿಮಗೆ ಒಂಥರ ನಿಮ್ಗೆ ಒಂದು ಬೇರೆ ರೀತಿಯಾದಂಥ ಒಂದು ಖುಷಿ ಕೊಡುತ್ತೆ, ದಯವಿಟ್ಟು ಅದನ್ನು ಎಷ್ಟು ಬೇಕಂದ್ರೂ ನೋಡಿ ಅಂತ ನನ್ನ ಹತ್ರ ಹೇಳ್ಕೊಂಡ್ರು. ಥ್ಯಾಂಕ್ ಯು ಸುಜಾ, ನಾನು ಒಂದು ಬೇರೆ ರೀತಿಯಾದಂಥ ಒಂದು ಐಡೆಂಟಿಟಿ ಕೊಡಿಸ್ದೆ, ಆಮೇಲೆ ಬೇರೆ ರೀತಿಯಾದಂಥ ಒಂದು ನೆಮ್ಮದಿ ಸಿಗ್ತಾ ಇದೆ ಅಂತ. ಒಂದು ಶೋಗಿಂತ ಆ ಶೋ ಒಂದು ಬೇರೆ ವಿಷಯ ಬಿಟ್ಬಿಟ್ರೆ ಈ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅಪರ್ಣಾ ಅವರ ವ್ಯಕ್ತಿತ್ವ ಎಷ್ಟು ದೊಡ್ಡದು, ಆಮೇಲೆ ಅವರ ಸಾಧನೆ ಎಷ್ಟು ದೊಡ್ಡದು. ಆ್ಯಂಡ್ ಇವತ್ತು ನೀವು ನೋಡಿದಾಗೆ ಅವ್ರಿಗೆ ಪೊಲೀಸ್ ಗಾರ್ಡ್ ಆಫ್ ಆನರ್ ಸಿಕ್ಕಿದೆಯಲ್ಲ, ಅದು ಎಲ್ರಿಗೂ ಸಿಗುವಂಥದ್ದು. ಅವರ ಸಾಧನೆ ಅಷ್ಟು ದೊಡ್ಡದು, ಅವರ ಒಂದು ಜೀವನದಲ್ಲಿ ಅವ್ರು ಮಾಡಿರುವಂಥ ಅಷ್ಟು ಕೆಲಸಕ್ಕೆ ಇವತ್ತು ಸಿಕ್ಕಿರುವಂಥ ಗೌರವ ಅಂತ ನಾನು ಸಾವಿರಾರು ಕಾರ್ಯಕ್ರಮಗಳು ಕೊನೆ ದಿನಗಳಲ್ಲಿ ಹೇಗಿದೆ? ಇಲ್ಲ, ಅವರು ತುಂಬಾ ಗೌಪ್ಯವಾಗಿ ಇಟ್ಟಿದ್ರು. ಅಂದ್ರೆ ಯಾರ ಹತ್ರನೂ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿರಲಿಲ್ಲ. ಪಾಪ ಶಿ ಹರ್ಸೆಲ್ಫ್. ಬಟ್ ಮಾತಾಡಿದಾಗ ಚೆನ್ನಾಗಿ ಮಾತಾಡೋರು, ಸಿಕ್ಕಾಗ ಅವ್ರು ಗೊತ್ತಲ್ಲ ಯಾವಾಗಲೂ ಹಸನ್ಮುಖಿ. ಆ್ಯಂಡ್ ಒಂದು ಖುಷಿ ಆಗೋದೇನೆಂದ್ರೆ, ನಾನು ಯಾವಾಗಲೂ ರೇಗಿಸ್ತಾ ಇದ್ದೆ, ಅವ್ರು ಯಾವುದೋ ಒಂದು ಎಪಿಸೋಡಿಗೆ ಬರೋದಕ್ಕಾಗಿಲ್ಲ. ಯಾಕ್ರಿ ಬರ್ತಾ ಇಲ್ಲ ಅಂತ ಫೋನ್ ಮಾಡಿದಾಗ, ಇಲ್ಲ ಸುಜಾ ಇವ್ರದ್ದು ಕಾರ್ಯಕ್ರಮ ಇದೆ, ಬೇರೆಯವ್ರು ಮಾಡೋದು ಇಲ್ಲ, ಅಲ್ಲಿ ಬಿಡಲ್ಲ ಅಂತ. ಅಂದರೆ ಏನಂದರೆ ಆ ಥರ ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳು ನಮ್ಮ ರಾಜ್ಯ ಸರ್ಕಾರದಿರ್ಬೋದು, ರಾಷ್ಟ್ರ ಸರ್ಕಾರದಿರ್ಬೋದು, ಯಾವುದಾದ್ರೂ ಪ್ರೋಗ್ರಾಮ್ಸ್ ಇದ್ದಾಗ ಅಪರ್ಣಾನೇ ಬೇಕು ಅಂತ ಹೇಳ್ತಾ ಇದ್ರು. ಯಾಕಂದರೆ ಒಂದು ಪ್ರೋಟೋಕಾಲ್ ಮೇಂಟೈನ್ ಮಾಡೋದು, ಆಮೇಲೆ ಯಾವುದೇ ಒಬ್ಬ ವ್ಯಕ್ತಿಯ ಒಂದು ವಿಚಾರವಾಗಿ ಮಾತಾಡಬೇಕು ಅಂದಾಗ ಅವರು ಮಾಡ್ತಾ ಇದ್ದಂತಹ ಒಂದು ಏನಂತಾರೆ ಪ್ರೊನೌನ್ಸಿಯೇಷನ್ ಇರ್ಬೋದು, ದ ವೇ ಶಿ ಯೂಸ್ ಟು ಗ್ರೀಟ್ ದ ಪೀಪಲ್, ಅದೆಲ್ಲ ತುಂಬ ತುಂಬ ಅದ್ಭುತ ಅವರು. ಸೊ ಐ ಡೋಂಟ್ ಥಿಂಕ್ ದರ್ ಇಸ್ ಅ ರೀಪ್ಲೇಸ್ಮೆಂಟ್ ಫಾರ್ ಅಪರ್ಣಾಗೆ ಅಪರ್ಣಾನೇ ಸಾಕು. ನನ್ನ ಥಾಟ್ ಬಂದಿದ್ದಲ್ಲ, ಅದು ನನ್ನ ಹೆಂಡತಿ ಥಾಟ್ ಅದು. ಯಾಕಂದ್ರೆ ಅವರಿಬ್ರು ಜೊತೆಲಿ ಕೆಲಸ ಮಾಡ್ಬೇಕಾದ್ರೆ ಅವ್ರು ಹೇಳೋರು, ನಿನಗೆ ಗೊತ್ತಿಲ್ಲ, ಶಿ ಇಸ್ ಗಾಟ್ ಅನದರ್ ಫನ್ನಿ ಸೈಡ್ ಆಫ್ ಅವರ್ ಸೆಲ್ಫ್. ಅವ್ರು ಎಷ್ಟು ನಗಿಸ್ತಾರೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಸುಜಾ ಅಂತ ಹೇಳಿದಾಗ ನಾನು ಅಪ್ರೋಚ್ ಮಾಡಿದೆ, ಅಪರ್ಣಾಗೆ ಯಾಕೆ ಮಾಡಬಾರ್ದು ಅಂತ ಹೇಳಿ. ಸೊ ಈ ಸಜೆಸ್ಟ್ ಮಾಡಿದಾಗ ನಾನು ಅವ್ರ ಹತ್ರ ಕೂತ್ಕೊಂಡು ಮಾತಾಡಿದಾಗ 2ನೇ ದಿನಕ್ಕೆ ಅವರು ಹೆದರ್ಕೊಂಡ್ಬಿಟ್ರು. ಇಲ್ಲ ನಾನು ಮಾಡಲ್ಲ, ನನಗೆ ಭಯ ಆಗ್ತಿದೆ, ಕಾಮಿಡಿ ಏನಾಗುತ್ತೋ ಏನು ಕತೆನೋ, ತುಂಬ ಜನ ನಿನಗೆ ಬೇಕಾಯಿತು ಅಂತೆಲ್ಲ ಮಾತಾಡಿದ್ದಾರೆ ಅಂತ. ನಾನಂದೆ, ನನ್ನ ಮೇಲೆ ನಂಬಿಕೆ ಇಟ್ಕೊಳ್ಳಿ, ಖಂಡಿತವಾಗ್ಲೂ ಯು ವಿಲ್ ನಾಟ್ ಸೇ ನಾನು ತಪ್ಪು ಇದು ಡಿಸಿಷನ್ ತೊಗೊಳ್ತೀನಿ ಅಂತ ನಾನು ಬೇಗ ತುಂಬಿಸ್ದೆ. ನಾವು ಆಸ್ಟ್ರೇಲಿಯಾದಲ್ಲಿ ಶೋ ಮಾಡೋದಕ್ಕೆ ಹೋದಾಗ ಅವ್ರು ಫ್ಲೈಟಲ್ಲಿ ಕೂತ್ಕೊಂಡು ಅದನ್ನೇ ಹೇಳಿದ್ರು, ಆವತ್ತು ನೀನು ಮಾಡಿದಂಥ ಒಂದು ಫೋನ್ ಕಾಲು ಇವತ್ತು ನಮ್ಮನ್ನು ಆಸ್ಟ್ರೇಲಿಯಾ ಕರ್ಕೊಂಡೋಗಿದೆ, ನಾನು ಇವತ್ತು ಆಸ್ಟ್ರೇಲಿಯಾಗೆ ಬರ್ತಾ ಇದ್ದೀನಿ ಅಂತ. ಸೊ ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಅನ್ನೋ ಹೆಸರನ್ನು ಕೂಡ ಅವರೇ ಸಜೆಸ್ಟ್ ಮಾಡಿದ್ದು. ನಾನು ವರಲಕ್ಷ್ಮಿ ಅಂತ ಇಟ್ಟಿದ್ದೆ ಹೆಸರು, ಅದಕ್ಕೆ ಅವರು ಅದನ್ನು ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಅಂತ ಮಾಡಿದ್ರು. ಏನೇನೋ ತರಲೆಗಳು ಮಾಡಿದ್ರು, ಸಖತ್ತಾಗಿತ್ತು. ಅಂದರೆ ಅದು ಮರೆಯೋಕೆ ಆಗದೆ ಇರೋವಂಥದ್ದು. ಬಟ್ ಇವಾಗ ಅದೇ ಹೇಳಿದ್ರಲ್ಲ, ಈ ಥರ ಮತ್ತೆ ಆ ಒಂದು ಜೀವನ ಸೇರಿಸ್ಕೊಂಡು ಮತ್ತೆ ಅದೇ ಥರ ಒಂದು ಗೊತ್ತಿಲ್ಲ ಹೆಂಗಾಗುತ್ತೆ ಅಂತ. ಬಟ್ ಅಪರ್ಣಾನೇ ಸಾಕು. +ಕರ್ನಾಟಕ.